ಪ್ರಾಣ ಬಂದ್ಕೊಂಡು ಈ ತರ ಪ್ರಾಣ ಹೋಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಯಾರು ಕಂಡು ಡಬಲ್ ಯಾವುದು ಮನೆ ನೋಡಿ ನಿಮ್ಮ ಪರಿಹಾರನ ನಾವು ಚೆಕ್ ನಿಮ್ಗೆ ವಿತರಿಸಬೇಕು ಅಂತ ಹೇಳಿ ಬಂದಿದ್ದೀವಿ. ಸರ್ಕಾರದ ಏನ್ ಮಾಡಬೇಕು ಆ ಜವಾಬ್ದಾರಿ ಸರ್ಕಾರ ಮಾಡಲೇಬೇಕು. ಹಾಗಾಗಿ ಪರಿಹಾರ ಯಾರು ಕೊಡಕ್ಕಾಗಲ್ಲ. ಎಲ್ಲರೂ ಗೊತ್ತಿರೋ ವಿಚಾರನೇ. ಜೀವನ ದೊಡ್ಡ ಸುಲಭ ಅಲ್ಲ, ದುಡ್ಡಿಂದ ಅಳೆಯೋ ಪ್ರಶ್ನೆ ಅಲ್ಲ. ಆದರೆ ಆಗೋಗಿದೆ ಈಗ. ಇದ್ರ ಬಗ್ಗೆ ನಾವು ಈಗೇನು ಹೇಳಬೇಕಾಗಲ್ಲ. ಬನ್ನಿ ಮೇಡಮ್, ಬನ್ನಿ ಬನ್ನಿ ನೀವು ಒಳ್ಳೆ ಕೈ ಬಿಡಪ್ಪ ಬಿಡಪ್ಪ ತೊಗೊಳ್ಳಿ ಹೋಗೋರೆ. ಸಮಾಧಾನ ಮಾಡ್ಕೊಳಕ್ಕೆ ಆಗೋಗಿದೆ. ಏನ್ ಮಾಡಕ್ಕಾಗಲ್ಲ. ಪ್ರಾಣ ಬಂದ್ಕೊಂಡು ಈ ತರ ಪ್ರಾಣ ಹೋಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಯಾರು ಗಂಡು ಮಕ್ಕಳಿಲ್ಲ ಅಂದ್ರೆ ಅವಳಿಗೆ ಎತ್ಕೊಂಡ್ಬರೋದ. ನಾನು ಗಂಡು ಮಕ್ಕಳು ತರಾನೇ ಬಂದು ನೋಡ್ಕೊತೀನಪ್ಪ. ಇದುವರೆಗೂ ಒಂದು ದಿನ ತಂದೆ ತಾಯಿಗೆ ಬೇಜಾರು ಮಾಡಿಲ್ಲ ಸರ್. 24-25 ವರ್ಷ ಒಂದು ಮಾತಿಲ್ದಿದ್ದು ಆಚೆ ಹೋಗ್ತಾ ಇರಲಿಲ್ಲ ಸರ್. 2 ವರ್ಷ ಆಗಿದೆ. ಬೆಂಗಳೂರಲ್ಲೇ ಇದೆ ಶುಕ್ರವಾರ ಬಂದ್ಬಿಡೋದಾಗುತ್ತೆ ಸರ್. ಮತ್ತೆ ಸೋಮವಾರ ಬೆಳಿಗ್ಗೆ ಬಿಡ್ತದೆ. ಬಸ್ ಹತ್ತಿದಾಗ ಹಿಂದೆ ನಮ್ಮ ನೆಕ್ಸ್ಟ್ ಮದುವೆ ಆಯ್ತಂತ ಮಾಡಿದಂತೆ ಒಳ್ಳೇದಕ್ಕೆ ಭಗವಂತ ಕೂಡ ಮೆಟ್ರೋಗೆ ಇರ್ತಿದ್ದೀನಿ. PGಗೆ ಹೋದ ತಕ್ಷಣ PGಗೆ ಬಂದಿದ್ದೀನಿ. ರೆಸ್ಟ್ ತಗೊಂಡು ಮತ್ತೆ ಹೋಗ್ತೀನಿ ಆಫೀಸಿಗೆ. ನಮ್ಮ ಮನೆಗೆ ಬಂದ ತಕ್ಷಣ ಅವ್ರ ಅಮ್ಮನಿಗೆ ಫೋನ್ ಮಾಡೋದು. ನಮ್ಮನ್ನು ಊಟ ಆಯ್ತಾ, ಏನಾಯ್ತು, ಏನ್ ಬೇಕು, ಯಾರ ತರ ಕೇಳ್ತಾರೆ. ಒಬ್ರು ಯಾರು ಇವರೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ ಕೇಳಿದ್ದಾರೆ. ಎಲ್ಲ ಸರ್ ಆ ಥರ ಯಾವಾಗಲೂ ಎಲ್ಲ ಗ್ರಾಚಾರ ಏನಾಯ್ತು ಅಂತ ಈಗಲೂ ಸ್ಕೂಲ್ಗೆ ಹೋದ್ರೆ ಅವ್ರು ಸ್ಕೂಲ್ ಬಿಟ್ಟು 10 ವರ್ಷ ಆಯ್ತು. ಅವರೆಲ್ಲ ಆಯಾಗಳಿಂದ ಕೇಳ್ತಾರೆ ಸರ್. ಬಸ್ಸಲ್ಲಿ ಡ್ರೈವರ್ ಕೇಳ್ತಾರೆ, ನಿಮ್ ಮಗಳು ಹೆಂಗಿದ್ದಾಳೆ, ಚೆನ್ನಾಗಿದ್ದಾರೆ. ಮೊನ್ನೆ ಮಗು TC ತಗೊಂಡ್ಬರಕ್ಕೆ ಹೋಗಿದ್ವಿ. ಅಲ್ಲೆಲ್ಲರೂ ಕೇಳ್ತಾರೆ ಆಯಾ ಅವ್ರು. ಇವ್ರು ಕೂಡ ಕೇಳ್ತಾರೆ, ದೊಡ್ಡ ಮಗಳು ಹೆಂಗಿದ್ದಾಳೆ, ಚೆನ್ನಾಗಿದ್ದಾಳೆ, ಮದುವೆಗೆ ಹೇಳ್ರಿ ನಾವು ಬರ್ತೀವಿ. ನಾವು ಮದುವೆ ಮಾಡೋಣ ಅಂದ್ರೆ ಅವಳು ಒಪ್ತಾ ಇರ್ಲಿಲ್ಲ. ನಾನೇ ಬೇಗ ಬೇಗ ಮನೆ ಬಿಟ್ಟು ಓಡಿಸ್ಬಿಡ್ಬೇಕು ಅಂತಿದ್ದೀರಾ. ನಾನು ಇನ್ನೊಂದು 2 ವರ್ಷ ಇರ್ರಿ, ನಾನು ನಿಮ್ ಜೊತೆ ಇರ್ಬೇಕು. ಇವಳನ್ನ MBBS ಮಾಡ್ಬೇಕು ಅಂತ ಅವಳು ಗುರಿ ಇತ್ತು ಸರ್.
ನನ್ನಂತೂ ಮಾಡೋಕ್ಕಾಗಲಿಲ್ಲ, ಅವರಾದ್ರೂ ಹುಡುಗಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದ್ಲು ಅವನು. ತುಂಬಾ ಎಲ್ಲರನ್ನೂ ಮಾತಾಡ್ಸೋದು. ಮದುವೆ ಕಾರ್ಯಕ್ಕೆ ಬಂದರೆ ನಾವೆಲ್ಲ ಫ್ರೆಂಡ್ಸ್ ಹೋಗಿದ್ದೀವಲ್ಲ ಸರ್, ನಾವು ಇನ್ನೇನು 20 ವರ್ಷದ ಜೊತೆಯಲ್ಲಿದ್ದೀವಿ. ಮಾಸ್ಟರ್ ಮಗಳು ಮದುವೆಗೆ ಮೊನ್ನೆ ಸರ್ ಹೋದ ವಾರ ಬೆಂಗಳೂರಲ್ಲಿ 2 ದಿವಸ ಎಷ್ಟು enjoy ಮಾಡಿದ್ವು. ಇದರಲ್ಲಿ ಇದ್ಲು ಅಂತಂದ್ರೆ ಅಷ್ಟು ಚೆನ್ನಾಗಿ ಅವಾಗ ಎಲ್ಲರೂ